ಬೆಂಗಳೂರಿನ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿಎಚ್ಇಎಲ್ನ ವಿದ್ಯುನ್ಮಾನ ವಿಭಾಗದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿದ್ಯುನ್ಮಾನ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ಬಿ ಶ್ಯಾಮ್ ಬಾಬು, ಪದ್ಮಶ್ರೀ ಪುರಸ್ಕೃತ ಸಿಆರ್ ಚಂದ್ರಶೇಖರ್, ದೂರದರ್ಶನ ಕಾರ್ಯಕ್ರಮ ನಿರ್ವಾಹಕರಾದ ಎಚ್ಎನ್ ಆರತಿ, ಚಿತ್ರನಟರಾದ ರಮೇಶ್ ಅರವಿಂದ್, ಸುಚೇಂದ್ರ ಪ್ರಸಾದ್, ಚಿತ್ರ ನಿರ್ಮಾಪಕ ಸಾರಾ ಗೋವಿಂದು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಎಲ್ಲರೂ ಎದ್ದು ನಿಂತು ಮೌನ. ಬಳಿಕ ಬಿ ಶ್ಯಾಮ್ ಬಾಬು, ಶ್ರೀಮಂತ ಪರಂಪರೆ ಸಂಸ್ಕೃತಿಯ ಕನ್ನಡ ರಾಜ್ಯೋತ್ಸವದ ಆಚರಣೆ ಸಂತಸ ತಂದಿದೆ ಎಂದರು. Linguistic and cultural backgrounds. Karnataka Rajyotsava is a reminder of our rich culture, heritage and the unity that brings together people from different parts of the state. ನಟ ರಮೇಶ್ ಅರವಿಂದ್, ಇಂದು ನಾವು ನೋಡುತ್ತಿರುವ ಕೇಳುತ್ತಿರುವ ಅದೆಷ್ಟೋ ವಿಚಾರಗಳು ನೂರಾರು ವರ್ಷಗಳ ಹಿಂದೆ ಇರಲೇ ಇಲ್ಲ. ಆದರೆ ಕನ್ನಡ ಭಾಷೆ 2000 ವರ್ಷಗಳಿಂದ ಉಳಿದು ಶ್ರೀಮಂತವಾಗಿ ಬೆಳೆದಿದೆ. ಇದು ಕನ್ನಡಕ್ಕಿರುವ ಶಕ್ತಿ ಎಂದರು. 200 ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಆಗಲೂ ನಿಮ್ಮ ಜೀವನವನ್ನ ಶ್ರೇಷ್ಠಗೊಳಿಸಿದ್ದು ಕನ್ನಡ, ಈಗಲೂ ಶ್ರೇಷ್ಠಗೊಳಿಸಿರೋದು ಕನ್ನಡ. 2000 ವರ್ಷಗಳ ಇತಿಹಾಸ ಇರುವಂತ ಕನ್ನಡ ಅದು. ನಟ ಸುಚೇಂದ್ರ ಪ್ರಸಾದ್, ವಿವಿಧ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಂದು ರಾಜ್ಯದಲ್ಲಿ ಒಗ್ಗೂಡಿಸಿದ ಸವಿನೆನಪೇ ರಾಜ್ಯೋತ್ಸವ. ಕನ್ನಡ ನಾಡಿನ ಹಿರಿಯರು ಹಾಕಿದ ಕನಸಿನ ಬೀಜ ಇಂದು ಹೆಮ್ಮರವಾಗಿ ಬೆಳೆದು ನೆರಳು ನೀಡುತ್ತಿದೆ. ನಾಡಿನ ಅನೇಕರು ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ಉಳಿಸಿ ಮುಂದುವರೆಸಿಕೊಂಡು ಹೋಗುವುದೇ ರಾಜ್ಯೋತ್ಸವ ಎಂದರು. ನಮ್ಮೆಲ್ಲರಿಗೂ ಬಹಳ ತಂಪಾದ ನೆರಳು ನೀಡುವಂತಹ ನಾಡು ನಮ್ಮದಾಗಿದೆ. ಕಪ್ಪು ಮಣ್ಣಿನ ನಾಡು, ಕರುನಾಡು, ಅದಲ್ಲದೆ ಅನೇಕ ಅನ್ವರ್ಥಗಳು. ಇಂಥ ವೇದಿಕೆ ಮುಖಾಂತರ ಅದರಲ್ಲೂ ನಾಡುವುದರಾದಂತಹ ಕಮಲ ಹಂಪಾನ ಎಂತೆಂಥ ಸಾಹಿತಿಗಳು ಆಗಿ ಹೋಗಿದ್ದಾರೆ. ನಮಗೆ ಸ್ಪಷ್ಟವಾದಂತಹ ದೀವಿಗೆಯನ್ನು ಕೈಕೊಟ್ಟು ಹೋಗಿದ್ದಾರೆ. ಎಚ್ಎನ್ ಆರತಿ, ತಮ್ಮ ತಾಯಿ ಕಮಲಾ ಹಂಪನ ಹೆಸರಿನ ವೇದಿಕೆಯಲ್ಲಿ ತಾವು ನಿಂತಿರುವುದಕ್ಕೆ ಸಂತಸವಿದೆ. ತಾಯಿ ಅಮ್ಮ ಎನ್ನುವ ನೆನಪೇ ಮನುಷ್ಯನ ಭಾವಕೋಶವನ್ನೇ ಅಲುಗಾಡಿಸುವ ಶಕ್ತಿ ಹೊಂದಿದೆ ಎಂದು ಹೇಳಿದರು. ಒಂದು ಉದಾಹರಣೆ ಅಂತ ಹೇಳ್ತೀನಿ. ಬಿಎಚ್ಇಎಲ್ ಸಂಸ್ಥೆ ಅದರ ದೊಡ್ಡತನ ನಾನು ಯಾವ ಥರ ಪ್ರಶಂಸೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ವೇದಿಕೆಗೆ ಬೇರೆ ಯಾವುದೇ ಹೆಸರಿಡ್ಬೋದಾಗಿತ್ತು. ಆದರೆ ಅವರು ಇಂತಹ ಒಬ್ಬ ಸಾಹಿತಿ, ಕನ್ನಡದ ಒಂದು ಕಟ್ಟಾಳು, ಅವರ ಹೆಸರನ್ನ ಇಡಬೇಕು ಅಂತ ಒಂದು ಮನಸ್ಸು ಮಾಡಿ ಇಷ್ಟು ಒಳ್ಳೆಯ ಸಂಸ್ಕಾರವನ್ನ ಇಟ್ಟುಕೊಂಡು ಈ ಒಂದು ವೇದಿಕೆಗೆ ಹೆಸರಿಟ್ಟಿರೋದು. ಈ ವೇಳೆ ಹಲವರನ್ನು ಸನ್ಮಾನಿಸಲಾಯಿತು. ಬಳಿಕ ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿಶೇಷ ಆಹ್ವಾನಿತರಿಗೆ ಸನ್ಮಾನಿಸಲಾಯಿತು. ಸಂತೋಷ್ ಪಾಟೀಲ್, ಕನ್ನಡ ರಸಪ್ರಶ್ನಾವಳಿ ತೃತೀಯ. ಮಂಜುನಾಥ್, ಶಿವಾನಂದ್ ಎಂಎನ್, ಭಕ್ತಿಗೀತೆ.